ಜಸ್ಪ್ರೀತ್ ಬೂಮ್ರಾಗೆ ಏನಾಗಿದೆ? ಜಸ್ಪ್ರೀತ್ ಬೂಮ್ರಾ ಪ್ರಸ್ತುತ ವಿಶ್ವದ ಅತ್ಯುತ್ತಮ ವೇಗದ ಬೌಲರ್. ಅವರ ಬೌಲಿಂಗ್ನಲ್ಲಿ ರನ್ ಗಳಿಸೋದು ತುಂಬಾನೇ ಕಷ್ಟ. ವಿಕೆಟ್ ಉಳಿಸಿಕೊಳ್ಳೋದೇ ಒಂದು ಸವಾಲು. ಶ್ರೇಷ್ಠ ಬ್ಯಾಟ್ಸ್ಮನ್ಗಳು ಸಹ ಅವರು ಬೌಲಿಂಗ್ ಮಾಡುವಾಗ ಎಚ್ಚರಿಕೆಯಿಂದ ಆಟ ಆಡ್ತಾರೆ. ಬೂಮ್ರಾ ಓವರ್ಗಳಲ್ಲಿ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಮಾಡಿ ಇತರೆ ಬೌಲರ್ಗಳನ್ನು ಗುರಿಯಾಗಿಸಿಕೊಳ್ತಾರೆ. ಒಂದು ತಿಂಗಳ ಹಿಂದಷ್ಟೇ ಟಿ20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಬೂಮ್ರಾ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ಆಟಗಾರ ಎಂಬ ದಾಖಲೆಯನ್ನ ನಿರ್ಮಿಸಿದ್ರು. ಅಂಥ ಬೌಲರ್ ಈ ಐಪಿಎಲ್ನಲ್ಲಿ ಇಲ್ಲಿಯವರೆಗೆ ವಿಕೆಟ್ ಖಾತೆ ತೆರೆಯದಿರುವುದೇ ಆಶ್ಚರ್ಯಕರವಾಗಿದೆ. ರನ್ಗಳನ್ನು ಕಂಟ್ರೋಲ್ಗೊಳಿಸುವಲ್ಲಿಯೂ ತಮ್ಮ ವಿಶೇಷತೆಯನ್ನ ತೋರಿಸೋಕೆ ಬೂಮ್ರಾಗೆ ಸಾಧ್ಯವಾಗಿಲ್ಲ. ಅನೇಕ ಸೀಸನ್ಗಳಲ್ಲಿ ಮುಂಬೈ ಪರ ಉತ್ತಮ ಪ್ರದರ್ಶನ ನೀಡುತ್ತಾ ಬೂಮ್ರಾ ಆ ತಂಡಕ್ಕೆ ಪ್ರಶ್ನಾತೀತ ಶಕ್ತಿಯಾಗಿದ್ರು. 2013ರಲ್ಲಿ ಮುಂಬೈ ಮೊದಲ ಬಾರಿಗೆ ಕಪ್ ಗೆದ್ದ ಋತುವಿನಲ್ಲಿ ಬೂಮ್ರಾ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದ್ರು. ತಂಡ ದಾಖಲೆಯ 5 ಬಾರಿ ಕಪ್ ಗೆಲ್ಲುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. 2020ರಲ್ಲಿ ಅಂತಿಮವಾಗಿ ಕಪ್ ಗೆದ್ದ ನಂತರ ಮುಂಬೈನ ಪ್ರದರ್ಶನ ಐಪಿಎಲ್ನಲ್ಲಿ ಅಷ್ಟು ಉತ್ತಮವಾಗಿರಲಿಲ್ಲ. ಆದರೆ ಬೂಮ್ರಾ ಎಂದಿಗೂ ನಿರಾಶೆಗೊಳಿಸಿರಲಿಲ್ಲ. ಆದರೆ ಈ ಋತುವಿನಲ್ಲಿ ಬೂಮ್ರಾ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತಹ ಪ್ರದರ್ಶನ ನೀಡಲು ಸಾಧ್ಯವಾಗಿಲ್ಲ. 1 ಅಥವಾ 2 ಪಂದ್ಯಗಳಲ್ಲಿ ವಿಕೆಟ್ ಪಡೆಯದಿದ್ರೆ ಏನೋ ಅನ್ಬಹುದಾಗಿತ್ತು. ಆದರೆ ಸತತ 4 ಪಂದ್ಯಗಳಲ್ಲಿ ಅವರು ಖಾಲಿ ಕೈಯಲ್ಲಿ ಉಳಿದದ್ದು ಒಂದೇ ಒಂದು ವಿಕೆಟ್ ಪಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ. ನಾಲ್ಕು ಪಂದ್ಯಗಳಲ್ಲಿ ಅವರು 8.2ರ ಎಕಾನಮಿ ರೇಟ್ ದಾಖಲಿಸಿದ್ದಾರೆ. ದೆಹಲಿ ವಿರುದ್ಧದ ಪಂದ್ಯದಲ್ಲಿ ಮಾತ್ರ ಬೂಮ್ರಾ ಎಕಾನಮಿ ಬೌಲಿಂಗ್ ಮಾಡಿದ್ರು. 4 ಓವರ್ಗಳಲ್ಲಿ 21 ರನ್ಗಳನ್ನು ನೀಡಿದ್ರು. ಕೋಲ್ಕತ್ತಾ ವಿರುದ್ಧ 35 ರನ್ಗಳು, ರಾಜಸ್ಥಾನ ವಿರುದ್ಧ 32 ಹಾಗೂ ಬೆಂಗಳೂರಿನ ವಿರುದ್ಧ 35 ರನ್ಗಳನ್ನು ನೀಡಿದ್ರು. ವೈಭವ್ ಸೂರ್ಯವಂಶಿರಂತಹ ಹುಡುಗ ಬೂಮ್ರಾ ಬೌಲಿಂಗ್ನಲ್ಲಿ ಓವರ್ನಲ್ಲಿ 2 ಸಿಕ್ಸರ್ ಬಾರಿಸಿರುವುದು ಚರ್ಚೆಯ ವಿಷಯವಾಯಿತು. ಆರ್ಸಿಬಿ ಹಾಗೂ ಕೋಲ್ಕತ್ತಾ ಬ್ಯಾಟ್ಸ್ಮನ್ಗಳು ಸಹ ಅವರನ್ನು ಸುಲಭವಾಗಿ ಎದುರಿಸಿದ್ದಾರೆ. ಬೂಮ್ರಾ ಅವರ ವೈಫಲ್ಯ ಮುಂಬೈ ಮೇಲೆ ಬಲವಾದ ಪರಿಣಾಮ ಬೀರ್ತಾ ಇದೆ. ಈ ಬಾರಿ ಟೂರ್ನಮೆಂಟ್ ಗೆಲುವಿನೊಂದಿಗೆ ಅಭಿಯಾನ ಪ್ರಾರಂಭಿಸಿದ ತಂಡ ನಂತರ ಸತತ 3 ಸೋಲನ್ನ ಅನುಭವಿಸಿದ್ರು. ಬೂಮ್ರಾ ಇದ್ದಾಗಲೂ ಮುಂಬೈ ವಿರುದ್ಧ ಆರ್ಸಿಬಿ 240 ರನ್ ಗಳಿಸಿದ್ದು ಆಶ್ಚರ್ಯಕರವಾಗಿದೆ. ಇನ್ನು ಈ ಋತುವಿನಲ್ಲಿ ಬೂಮ್ರಾ ಅವರ ವೈಫಲ್ಯಕ್ಕೆ ಮುಂಬೈನ ಉಳಿದ ಬೌಲರ್ಗಳು ಸಹ ಒಂದು ಕಾರಣ. ಆರಂಭಿಕ ಓವರ್ಗಳಲ್ಲಿ ಸದಾ ವಿಕೆಟ್ ಪಡೆದು ಎದುರಾಳಿ ತಂಡಗಳನ್ನು ಒತ್ತಡಕ್ಕೆ ಸಿಲುಕಿಸುವ ಬೌಲ್ಟ್ ಈ ಬಾರಿ ಸುಧಾರಣೆಯ ಲಕ್ಷಣಗಳನ್ನು ತೋರಿಸುತ್ತಿದ್ದಾರೆ. ಅವರು 4 ಪಂದ್ಯಗಳಲ್ಲಿ ಕೇವಲ 1 ವಿಕೆಟ್ ಅನ್ನು ಪಡೆದಿದ್ದಾರೆ. ಬೆಂಗಳೂರು ವಿರುದ್ಧ ಬೌಲ್ಟ್ 50 ರನ್ ಬಿಟ್ಟುಕೊಟ್ರು. ಆ ತಂಡದಲ್ಲಿ ಯಾವುದೇ ಬೌಲರ್ ಸ್ಥಿರ ಪ್ರದರ್ಶನವನ್ನ ನೀಡುತ್ತಿಲ್ಲ. ಬೌಲ್ಟ್ ಹೊಸ ಚೆಂಡಿನೊಂದಿಗೆ ಸುಧಾರಣೆಯ ಲಕ್ಷಣಗಳನ್ನು ತೋರಿಸ್ತಾ ಇರೋದ್ರಿಂದ ಬೂಮ್ರಾ ಬೌಲಿಂಗ್ ಮಾಡಲು ಬಂದ ತಕ್ಷಣ ಪಂದ್ಯಗಳು ಎದುರಾಳಿ ಬ್ಯಾಟರ್ಗಳ ಕೈಗೆ ಹೋಗ್ತಿವೆ. ಬೂಮ್ರಾ ಅವರಿಂದ ತಡೆಯೋಕ್ಕೂ ಸಾಧ್ಯವಾಗ್ತಿಲ್ಲ. ಬೂಮ್ರಾ ವಿಕೆಟ್ ಪಡೆಯದಿರುವ ಬಗ್ಗೆ ಯಾವುದೇ ಕಳವಳ ಇಲ್ಲ ಅಂತ ಮುಂಬೈ ಸಹಾಯಕ ಕೋಚ್ ಪೊಲಾರ್ಡ್ ಹೇಳ್ತಾರೆ. ಆದರೆ ನೀವು ಇದನ್ನು ನೋಡಿದರೆ ಮುಂಬೈಗೆ ದೊಡ್ಡ ಸಮಸ್ಯೆಯಾಗುವ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಬೂಮ್ರಾ 4 ಓವರ್ಗಳನ್ನು ದಾಟಿ ಮುಂಬೈ ಬಗ್ಗೆ ಯೋಚಿಸಬೇಕು. ಹಿಂದೆ ಮುಂಬೈ ಆ ಓವರ್ಗಳಲ್ಲಿಯೂ ಸಹ ಆರ್ಥಿಕವಾಗಿ ಬೌಲಿಂಗ್ ಮಾಡ್ತಿತ್ತು. ಆದರೆ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಬೂಮ್ರಾ ಮೇಲೆ ಹೆಚ್ಚು ಅವಲಂಬಿತವಾದರೆ ಕಷ್ಟ. ಮುಂಬೈ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಬಗ್ಗೆ ಯೋಚಿಸಲೇಬೇಕು.